ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಕಾವ್ಯ ಮೀಮಾಂಸೆಯ ಅರ್ಥ ಮತ್ತು ಸ್ವರೂಪವನ್ನು ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಸಹಜವಾಗಿ ನಾವು ನಮ್ಮ ದೈನಂದಿನ ಕೆಲಸ ಕಾರ್ಯ ಈ ಜಂಜಾಟಗಳ ನಡುವಿನಿಂದ ಹೊರ ಬರಬೇಕು ಅಂತ ಹೇಳಿದ್ರೆ ಬೇರೆ ಬೇರೆ ರೀತಿಯ ಹವ್ಯಾಸಗಳನ್ನು ರೂಢಿಸ್ಕೊಂಡಿರ್ತೀವಿ. ಕೆಲವರು ಪುಸ್ತಕಗಳನ್ನು, ಕಥೆ ಕಾದಂಬರಿಗಳನ್ನು ಓದುವುದಾದರೆ ಚಿತ್ರಕಲೆ, ಸಂಗೀತ ವಾದ್ಯಗಳ ನುಡಿಸುವುದು, ಇನ್ನು ಮುಂತಾದ ಇತರ ಸೃಜನಶೀಲ ಚಟುವಟಿಕೆಗಳೇ ತೊಡ್ಕೊಳ್ತಾರೆ. ಕೆಲವರು ಬೇರೆ ಬೇರೆ ವಸ್ತುಗಳ ಸಂಗ್ರಹಣೆ ಮಾಡುವ ಹವ್ಯಾಸಗಳಲ್ಲಿ ತಮ್ಮನ್ನು ತೊಡ್ಕೊಳ್ತಾರೆ. ಆ ಮೂಲಕ ತಮ್ಮ ದೈನಂದಿನ ಜಂಜಾಟಗಳಿಂದ ಹೊರಬಂದು ಒಂದು ರೀತಿಯ ಆನಂದವನ್ನು, ಖುಷಿಯನ್ನು ಪಡ್ತಾರೆ. ಹೀಗೆ ನಮ್ಮನ್ನು ಸಂತೋಷದಲ್ಲಿ ಮಗ್ನರಾಗುವಂತೆ ಮಾಡೋದಿದೆಯಲ್ಲ, ಅದು ಈ ಕಲೆಗಳ ಉದ್ದೇಶ ಕೂಡ, ಸಾಹಿತ್ಯದ ಉದ್ದೇಶನೂ ಕೂಡ ಇದೇನೆ. ಇಂಥ ಒಂದು ಜೀವನೋಪಯೋಗಿಯಾದಂತಹ ಮಂಗಳಕರವಾಗಿರ್ತಕ್ಕಂಥ ಸಾಹಿತ್ಯವನ್ನು ಬೇರೆ ಬೇರೆ ದೃಷ್ಟಿಕೋನಗಳಿಂದ ವಿಶ್ಲೇಷಣೆ ಮಾಡೋ ಕೆಲಸಗಳನ್ನು ಏನು ಮಾಡುತ್ತೆ, ಆ ಶಾಸ್ತ್ರವನ್ನು ನಾವು ಮೀಮಾಂಸೆ ಅಂತ ಹೇಳ್ತೀವಿ, ಅಥವಾ ಕಾವ್ಯ ಮೀಮಾಂಸೆ ಅಂತೇಳಿ ಹೇಳ್ತೀವಿ. ಸಹಜವಾಗಿ ನಾವೊಂದು ಸಿನಿಮಾವನ್ನು ನೋಡಿದಾಗ ಆ ಸಿನಿಮಾ ನಮಗೆ ಮನಸ್ಸಿಗೆ ಇಡಿಸಿದರೆ, ತುಂಬ ಮನೋಜ್ಞವಾಗಿ ಅನಿಸಿದರೆ, ತುಂಬ ವಿಶಿಷ್ಟವಾಗಿ ಅಂತ ಅನಿಸಿದರೆ, ಯಾರಪ್ಪ ಈ ಸಿನಿಮಾ ಡೈರೆಕ್ಟ್ರು, ಅವನ ಯೋಚನೆಗಳೇನು, ಇಂಥ ಅದ್ಭುತವಾಗಿದೆಯಲ್ಲ, ಇಂಥ ಒಂದು ಸಿನಿಮಾ ಮೂಡಿಸ್ಲಿಕ್ಕೆ ಪ್ರೇರಣೆ ಏನು, ಈ ಕಥೆ ಎಲ್ಲಿಂದ ಅವನಿಗೆ ಮೂಡ್ತು, ಇಷ್ಟೆಲ್ಲ ಬಂಡವಾಳವನ್ನು ಅವನು ಇದಕ್ಕೆ ಉಪಯೋಗಿಸಿದಾನಲ್ಲ, ಕೆಲವೊಂದಿಷ್ಟು ಈ ಥರದಲ್ಲಿ ಇಂಥ ಬದಲಾವಣೆ ಮಾಡಿಕೊಂಡಿದ್ರೆ ಚೆನ್ನಾಗಿತ್ತು. ಹೀಗೆ ಆ ಸಿನಿಮಾ ಬಗ್ಗೆ ನಾವು ಹೊಗಳಿಕೆಯ ಮಾತುಗಳನ್ನು, ಸರಿತಪ್ಪುಗಳನ್ನು ಹೇಳ್ತಾ ಹೋಗ್ತೀವಿ. ಇಂಥದ್ದೇ ಕೆಲಸವನ್ನು ನಾವು ಸಾಹಿತ್ಯದಲ್ಲೂ ಮಾಡ್ತೀವಿ. ಇದನ್ನೇ ನಾವು ಮೀಮಾಂಸೆ ಅಂತ ಹೇಳ್ತೀವಿ. ಮೀಮಾಂಸೆ ಅಂದರೆ ಒಂದು ವಸ್ತು, ವಿಚಾರ, ವಿಷಯವೊಂದನ್ನು ಚಿಂತನೆಗೆ ಒಳಪಡಿಸೋದು ಅಥವಾ ಚರ್ಚೆಗೆ ಒಳಪಡಿಸೋದು ಅಂತ ಅರ್ಥ. ಇದನ್ನು ನಾವು ಸಾಹಿತ್ಯಕ್ಕೆ ಬಂದರೆ, ಕಾವ್ಯದ ಕ್ಷೇತ್ರಕ್ಕೆ ಬಂದರೆ, ಕಾವ್ಯ ಅಥವಾ ಸಾಹಿತ್ಯದ ಸ್ವರೂಪಗಳನ್ನು ಕುರಿತು ನಾವು ಪರಾಮರ್ಶೆಯನ್ನು ಮಾಡ್ತೀವಿ, ಚಿಂತನೆಯನ್ನು ಮಾಡ್ತೀವಿ, ಚರ್ಚೆಯನ್ನು ಮಾಡ್ತೀವಿ. ಅದನ್ನು ನಾವು ಕಾವ್ಯ ಮೀಮಾಂಸೆ ಅಂತೇಳಿ ಹೇಳ್ತೀವಿ. ಈ ಕಾವ್ಯ ಮೀಮಾಂಸೆ ಅನ್ನೋ ಈ ಪದ ಇದೆಯಲ್ಲ, ಇದನ್ನು ನಮ್ಮ ಪಾಶ್ಚಿಮಾತ್ಯರಲ್ಲಿ ಪೊಯೆಟಿಕ್ ಅನ್ನೋ ಒಂದು ಪದ ಇದೆ, ಆ ಪದಕ್ಕೆ ಸಂವಾದಿಯಾಗಿ ನಾವು ಬಳಸ್ತೀವಿ. ಒಟ್ಟಾರೆ ಕಾವ್ಯ ಮೀಮಾಂಸೆ ಅಂತ ಹೇಳಿದರೆ ಒಂದು ಕಾವ್ಯವನ್ನು ಕುರಿತು ಚರ್ಚೆ ಮಾಡೋದು ಅಂತ ಅರ್ಥ. ಅಂದರೆ ಕಾವ್ಯ ಅಂದ್ರೇನು, ಅದು ಹೇಗೆ ನಿರ್ಮಿತಿ ಆಯಿತು, ಅದರ ಉದ್ದೇಶ ಏನು, ವ್ಯಾಪ್ತಿ ಏನು, ಪ್ರಯೋಜನಗಳೇನು, ಇದನ್ನೇನು ಚರ್ಚೆ ಮಾಡ್ತೀವಲ್ವ, ಶಾಸ್ತ್ರೀಯವಾಗಿ ಚರ್ಚೆ ಮಾಡ್ತೀವಲ್ವ, ಅದನ್ನು ನಾವು ಕಾವ್ಯ ಮೀಮಾಂಸೆ ಅಂತ ಹೇಳ್ತೀವಿ. ಒಬ್ಬ ಮನುಷ್ಯ ಅಂತ ಹೇಳಿದ್ರೆ ಸಹಜವಾಗಿ ಅವನ ಬಾಹ್ಯ ಲಕ್ಷಣಗಳನ್ನು ನಾವು ಗುರುತಿಸಿ ಮನುಷ್ಯನನ್ನು ಗುರುತಿಸಲ್ಪಡ್ತೀವಿ. ಅವನಿಗೆ 2 ಕಾಲಿದೆ, 2 ಕೈಗಳಿದೆ, ತಲೆ ಹೀಗಿದೆ, ಮೂಗಿಗಿರುತ್ತೆ, ಹೊಟ್ಟೆ ಇರುತ್ತೆ, ಬೆನ್ನು, ಇದರ ಲಕ್ಷಣಗಳನ್ನ ಹೇಳ್ತೀವಿ. ಹಾಗೆ ಕಾವ್ಯ ಅಂದ್ರೇನು, ಶಬ್ದಾರ್ಥ ಸಹಿತವಾಗಿರೋದು ಅಂತೇಳಿ. ಕಾವ್ಯ ಶಬ್ದಾರ್ಥ ಸಹಿತವಾಗಿರೋದು ಅಂತೇಳಿದ್ರೆ ಡಿಕ್ಷನರಿ ಮೀನಿಂಗಾ ಅಂತ ಅಲ್ಲ. ನಮ್ಮ ದೈನಂದಿನ ವ್ಯವಹಾರದಲ್ಲಿ ಬಳಸುವಂಥ ಭಾಷೆಗಳು ಕೂಡ ಶಬ್ದಾರ್ಥ ಸಹಿತವಾಗಿರ್ತಕ್ಕಂಥದ್ದೇ. ಆದರೆ ಅವೇ ಶಬ್ದಗಳು ಕಾವ್ಯದ ಶಬ್ದಾರ್ಥ ಸ್ವರೂಪದಲ್ಲಿ ಒಂದು ವಿಶೇಷತೆಯನ್ನು ಪಡೆದುಕೊಳ್ಳುತ್ತೆ. ಹೇಗೆ ವಿಶೇಷತೆಯನ್ನು ಪಡ್ಕೊಳ್ತು? ಉದಾಹರಣೆ, ಕುವೆಂಪು ಅವರ ದೇವರು ರುಜು ಮಾಡಿದನು ಅಂತ ಹೇಳಬೇಕಾದ್ರೆ ಆ ಸಾಲುಗಳು ಒಂದು ವಿಶೇಷ ಅರ್ಥವನ್ನು ಹೊಮ್ಮಿಸುತ್ತೆ. ಇದನ್ನು ನಾವು ಚರ್ಚೆಯನ್ನು ಕಾವ್ಯಮೀಮಾಂಸೆಯ ಒಂದು ಮೊದಲ ಹೆಜ್ಜೆ ಅಂತ ಹೇಳ್ತೀವಿ. ಹಾಗಾಗಿ
ಶಬ್ದಾರ್ಥಗಳು ಲೋಕದ ವ್ಯವಹಾರದ ಶಬ್ದಾರ್ಥಗಳಿಗಿಂತ ಬೇರೆಯಾದ ಅರ್ಥವನ್ನು ಸ್ಥಾನವನ್ನು ಪಡ್ಕೊಳ್ತಾವಲ್ವ, ಈ ರಹಸ್ಯದ ಶೋಧನೆಯನ್ನು ಮಾಡೋದನ್ನು ಕೂಡ ನಾವು ಕಾವ್ಯಮೀಮಾಂಸೆ ಅಂತ ಹೇಳ್ತೀವಿ. ಒಟ್ಟಾರೆ ಈ ಕಾವ್ಯಮೀಮಾಂಸೆ ಅನ್ನೋದೇನಿದೆಯಲ್ಲ, ಕಾವ್ಯವನ್ನು ರಚನೆ ಮಾಡುವವನು ಯಾರು ಅಂದರೆ ಕವಿ. ಕವಿ ಅಂದರೆ ಯಾರು, ಅವನ ಸಿದ್ಧಿ ಬುದ್ಧಿಗಳೇನು, ಶ್ರೀಸಾಮಾನ್ಯನಿಗಿಂತ ಕವಿ ಹೇಗೆ ಭಿನ್ನ, ಅವನ ಕಾವ್ಯ ರಚನೆಗೆ ಯಾವುದು ಪ್ರೇರಣೆ, ಕಾವ್ಯ ಅಂದ್ರೇನು, ಕಾವ್ಯದ ಪ್ರಕಾರಗಳ್ಯಾವುವು, ಕಾವ್ಯಕ್ಕೆ ಆಕರಗಳ್ಯಾವುವು, ಪರಿಕರಗಳ್ಯಾವುವು, ಕಾವ್ಯ ರಚನೆ ಮಾಡೋದ್ರಿಂದ ಪ್ರಯೋಜನಗಳೇನು, ಕಾವ್ಯವನ್ನು ಆಸ್ವಾದಿಸುವ ಸಹೃದಯ ಅಂದರೆ ಯಾರು, ಕಾವ್ಯದ ಗುಣ ಲಕ್ಷಣಗಳು ದೋಷಗಳ್ಯಾವುವು, ಕಾವ್ಯದ ಆನಂದದ ತತ್ವ ಯಾವುದರಲ್ಲಿ ಅಡಗಿದೆ, ಬಳಸುವ ಪದಗಳಲ್ಲಿ ಅಡಗಿದೆಯೋ ಅಥವಾ ಅದನ್ನೇ ನಾವು ಗುಣ ಅಂತೀವಿ, ರೀತಿ ಅಂತ ಹೇಳ್ತೀವಿ, ಅದು ಹೊಮ್ಮಿಸುವ ರಸದಿಂದ ಅಲ್ಲಿ ಅಡಗಿದೆಯೋ, ಧ್ವನಿಯಲ್ಲಿ ಅಡಗಿದೆಯೋ, ಬಳಸಿರುವ ವಕ್ರೋಕ್ತಿ ಪದಗಳ ವಕ್ರೋಕ್ತಿಯಲ್ಲಿ ಅಡಗಿದೆಯೋ, ಔಚಿತ್ಯದಲ್ಲಿ ಅಡಗಿದೆಯೋ, ಹೀಗೆ ಕಾವ್ಯ ಸಂಬಂಧಿಯಾದ ಇಂಥ ಎಲ್ಲ ವಿಚಾರಗಳನ್ನು ವಿವೇಚನೆ ಮಾಡೋದಿದೆಯಲ್ಲ, ಅದನ್ನು ನಾವು ಕಾವ್ಯಮೀಮಾಂಸೆ ಅಂತ ಹೇಳ್ತೀವಿ. ಇಂಥ ಒಂದು ಪರಂಪರೆ, ಇಂಥ ಒಂದು ಶಾಸ್ತ್ರ ಪರಂಪರೆ ಹೇಗೆ ಬೆಳೆದು ಬಂತು? ಜಗತ್ತಿನ ಬಹುತೇಕ ಸಾಹಿತ್ಯದಲ್ಲಿ ಮೀಮಾಂಸೆಯ ಪರಂಪರೆ ಇದೆ. ಹಾಗೆ ನಮ್ಮಲ್ಲೂ ಕೂಡ ಪ್ರಾಚೀನ ಭಾರತೀಯ ಅಥವಾ ಸಂಸ್ಕೃತ ಸಾಹಿತ್ಯದಲ್ಲಿ ಇಡೀ ಕಾವ್ಯಮೀಮಾಂಸೆಯನ್ನು ನಾವು ಈಗೇನು ಕಾವ್ಯಮೀಮಾಂಸೆ ಅನ್ನೋ ಶಾಸ್ತ್ರದ ಹೆಸರಿನಲ್ಲಿ ಕರೀತಾ ಇದ್ದೀವಿ, ಈ ಹೆಸರಿನಲ್ಲಿ ಅದು ಗುರುತಿಸಲ್ಪಟ್ಟಿರಲಿಲ್ಲ. ಅದನ್ನು ನಾವು ಅಲಂಕಾರ ಶಾಸ್ತ್ರ ಅಂತೇಳಿ ಕರೆದಿದ್ವಿ. ಅಲಂಕಾರ ಶಾಸ್ತ್ರ ಅಂತೇಳಿದ್ರೆ ಕಾವ್ಯವನ್ನು ಗ್ರಾಹ್ಯವನ್ನಾಗಿ ಮಾಡುವ ಸೌಂದರ್ಯವನ್ನು ಕುರಿತು ಮೀಮಾಂಸೆ ಅನ್ನೋ ಒಂದು ಅರ್ಥದಲ್ಲಿ ಪ್ರಯೋಗ ಆಗಿತ್ತು. ಸರಿ, ಹಾಗಾದರೆ ಈ ಭಾರತೀಯ ಕಾವ್ಯಮೀಮಾಂಸೆಯನ್ನು ಯಾವಾಗಿದು ಹುಟ್ಟು ಅಂತೇಳಿ ನಿರ್ದಿಷ್ಟವಾಗಿ ಹೇಳೋದು ಕಷ್ಟ. ಆದರೆ ಯಾವುದೇ ನಾವು ಪ್ರಾಚೀನ ಶಾಸ್ತ್ರ ಪರಿಕಲ್ಪನೆಗಳಲ್ಲಿ ಅಧ್ಯಯನ ಮಾಡಿದಾಗಲೂ ಕೂಡ ಆ ಪಟ್ಟಿಯೊಳಗಡೆ ಕಾವ್ಯಮೀಮಾಂಸೆ ಅನ್ನೋ ಹೆಸರು ಕೂಡ ಇಲ್ಲ. ವೇದಗಳನ್ನು ಅಧ್ಯಯನ ಮಾಡಲಿಕ್ಕೆ ಷಡಾಂಗಗಳ ಅಗತ್ಯ ಇದೆ ಅಂತ ಹೇಳ್ತಾರೆ. ಅವೆಲ್ಲದರಲ್ಲೂ ಕೂಡ ಶಿಕ್ಷಾ, ಕಲ್ಪ, ವ್ಯಾಕರಣ, ನಿರುಕ್ತ ಈ ರೀತಿಯಾಗಿ ಷಡ್ ಅಂಗಗಳಿದ್ದಾವೆ. ಅದರಲ್ಲಿ ಕಾವ್ಯಮೀಮಾಂಸೆ ಎಲ್ಲದರಲ್ಲೂ ಅಂತರ್ಗತವಾಗಿದ್ದು ಅನ್ನೋ ಅಂಶವನ್ನು ಕೂಡ ಶಾಸ್ತ್ರಕಾರರು ಗುರುತಿಸಿದ್ದಾರೆ. ಒಟ್ಟಾರೆ ಈ ವ್ಯಾಕರಣ ಛಂದಸ್ಸಿಗಿಂತಲೂ ಕಿರಿದಾದ ಈ ಶಾಸ್ತ್ರ ಇದೆಯಲ್ಲ, ಭರತ, ಭಾಮಹ, ದಂಡಿಯ ಕಾಲದಲ್ಲಿ ಯಾವ ಹೆಸರಿನಿಂದ ಕರೀತಾ ಇದ್ರು ಅನ್ನೋದು ಕೂಡ ಒಂದು ಕುತೂಹಲನೇ. ಈ ಕುರಿತಾಗಿ ಸಂಶೋಧನೆಯನ್ನು ಕೂಡ ಮಾಡಿದ್ದಾರೆ. ವಿ ರಾಘವನ್ ಮತ್ತು ತೀನಂಶ್ರೀ ಅವರ ಸಂಶೋಧನೆಯ ಪ್ರಕಾರ ಈ ಶಾಸ್ತ್ರಕ್ಕೆ ಭರತ, ಭಾಮ ಇವರ ಕಾಲದಲ್ಲಿ ಕ್ರಿಯಾಕಲ್ಪ ಅನ್ನೋ ಒಂದು ಹೆಸರಿನಿಂದ ಕರೆದಿರ್ಬೋದು ಅಂತ ಹೇಳ್ತಾರೆ. ಆ ನಂತರದಲ್ಲಿ ಭರತ, ಭಾಮಹ, ದಂಡಿ ಇವರು ಅಲಂಕಾರ ಶಾಸ್ತ್ರ ಅನ್ನೋ ಒಂದು ಪದ ಪ್ರಯೋಗವನ್ನು ಕೂಡ ಮಾಡಿದ್ದಾರೆ. ಇದಕ್ಕೆ ಅವರ ಕೃತಿಗಳೇ ಅದನ್ನು ಸಾದರಪಡಿಸುತ್ತೆ. ಭಾಮನ ಕಾವ್ಯಾಲಂಕಾರ, ದಂಡಿಯ ಕಾವ್ಯಾದರ್ಶ ಇವೆಲ್ಲ ಕೂಡ ಅದೇ ಹೆಸರನ್ನು ಹೇಳುತ್ತೆ. ಅಲಂಕಾರ ಅನ್ನೋ ಶಬ್ದ ಇದೆಯಲ್ಲ, ಇದು ಶಬ್ದಾರ್ಥದ ವೈಚಿತ್ರ್ಯಗಳಿಗೆ ಸೀಮಿತ ಅರ್ಥವನ್ನು ಮಾತ್ರ ಕೊಟ್ಟಿದ್ದಲ್ಲ, ಕಾವ್ಯದಲ್ಲಿರುವ ಸೌಂದರ್ಯ ಅದನ್ನು ಅಧ್ಯಯನ ಮಾಡೋದು ಅನ್ನೋ ಒಂದು ವಿಶಾಲ ಅರ್ಥದಲ್ಲಿ ಇದು ಬಳಕೆ ಆಗಿದ್ದು. ಕೇವಲ ಬಾಹ್ಯ ಲಕ್ಷಣಗಳನ್ನು ಹೇಳುವಂಥ ಕೆಲಸವನ್ನು ಇದು ಮಾಡುವಂಥದ್ದಲ್ಲ, ಅದರ ಆಂತರ್ಯವನ್ನು ಕೂಡ ಹೇಳುವಂಥ ಕೆಲಸವನ್ನು ಇದು ಮಾಡ್ತಾ ಇತ್ತು ಅಂತೇಳಿ. ಹೀಗೆ ಕಾವ್ಯ ಅಲಂಕಾರ, ಅಲಂಕಾರ, ಕ್ರಿಯಾಕಲ್ಪ, ಅಲಂಕಾರ ಶಾಸ್ತ್ರ ಹೀಗೆ ವಿಭಿನ್ನ ಹೆಸರುಗಳಲ್ಲಿ ಈ ಪರಿಕಲ್ಪನೆ ಬಳಕೆ ಆಗ್ತಾ ಬಂತು. ಮುಂದೆ 10ನೇ ಶತಮಾನದಲ್ಲಿ ರಾಜಶೇಖರ
ಒಂದು ಕೃತಿಯನ್ನು, ಒಂದು ಶಾಸ್ತ್ರ ಕೃತಿಯನ್ನು ರಚನೆ ಮಾಡ್ತಾನೆ. ಅದನ್ನು ನಾವು ಕಾವ್ಯಮೀಮಾಂಸೆ ಅಂತೇಳಿ ಆತ ಕೊಟ್ಟಂಥ ಹೆಸರು. ಆ ಕೃತಿಯಲ್ಲಿ ರಾಜಶೇಖರ ಕಾವ್ಯಮೀಮಾಂಸೆಯನ್ನು ಒಂದು ಸುಂದರವಾದ ಕಾವ್ಯ ಪುರುಷನ ಕಲ್ಪನೆಯನ್ನು ಇಟ್ಟು ಒಂದು ಪ್ರತಿಮಾ ವಿಧಾನದಿಂದ ಅದನ್ನು ವರ್ಣಿಸ್ತಾನೆ. ಸರಸ್ವತಿಯ ಸುಕುಮಾರನ ಕಂದನೇ ಕಾವ್ಯಪುರುಷ, ಅವನ ನಲ್ಲೆಯೇ ಸಾಹಿತ್ಯವಿದ್ಯೆ, ಅವರ ಪ್ರಣಯ ಲೀಲೆಯಲ್ಲಿಯೇ ಸಕಲ ಕಾವ್ಯ ಶೋಭಾಂಗಗಳು ಉದಯಿಸಿವೆ. ಶಬ್ದಾರ್ಥಗಳೇ ಅವನ ಶರೀರ, ಅವನ ಚೇತನದಲ್ಲಿಯೇ ಮಾಧುರ್ಯ, ಔದಾರ್ಯ, ಪ್ರಸಾದ ಮುಂತಾದ ಗುಣಗಳು ಮನೆ ಮಾಡಿವೆ. ಮಾತೆಲ್ಲ ಚಮತ್ಕಾರದಿಂದ ತುಂಬಿ ಅಲಂಕಾರವೆನಿಸಿದೆ. ಅವನ ಆತ್ಮವೇ ರಸ, ಛಂದಸ್ಸುಗಳೇ ಅವನ ಕೂದಲು, ಚತುರೋಕ್ತಿಗಳು ಅವನ ವಿನೋದಗಳು. ಅವನನ್ನು ಓಲಿಸಲು ಸಾಹಿತ್ಯವಿದ್ಯೆ ಎಂಬ ವಧು ಬಳಸುವ ಭಾವಭಂಗಿಗಳೇ ವೃತ್ತಿಗಳು, ಸವಿಲಲ್ಲೆಯೇ ರೀತಿ. ಈ ರೀತಿಯಾಗಿ ಒಂದು ಪ್ರತಿಮಾರೂಪಕವಾಗಿ ಅಲಂಕಾರ ಶಾಸ್ತ್ರ, ಕ್ರಿಯಾಕಲ್ಪ ಅಂತ ಏನು ಕರಿತಾ ಇದ್ವಿ ಅದನ್ನು ವರ್ಣನೆ ಮಾಡ್ತಾನೆ. ತದನಂತರದಲ್ಲಿ ಈ ಪರಿಕಲ್ಪನೆಗೆ, ಈ ಶಾಸ್ತ್ರಕ್ಕೆ ಕಾವ್ಯಮೀಮಾಂಸೆ ಅನ್ನೋ ಒಂದು ಹೆಸರು ಶಾಶ್ವತವಾಗಿ ಉಳಿಯಲ್ಪಡುತ್ತೆ. ಹೀಗೆ ಭಾರತದ ಪ್ರಾಚೀನ ಕಾವ್ಯಮೀಮಾಂಸೆಯ ಉಗಮನ ನಾವು ಭರತನ ನಾಟ್ಯಶಾಸ್ತ್ರದಲ್ಲಿ ಕಂಡ್ರೆ, ಪಾಶ್ಚಿಮಾತ್ಯರಲ್ಲಿ ಅರಿಸ್ಟಾಟಲನ ಕಾವ್ಯಮೀಮಾಂಸೆಯಲ್ಲಿ ನಾವು ಕಾಣ್ಬೋದು. ಈ ಇಬ್ಬರು ಕಾವ್ಯಮೀಮಾಂಸಕರು ಬೇರೆ ಬೇರೆ ದೇಶದವರು, ದೂರದ ದೇಶದವರು, ಪರಸ್ಪರ ಸಂಪರ್ಕ ಇಲ್ಲದ ಒಂದು ಕಾಲಘಟ್ಟದವರು. ಆದರೆ ಒಂದು ಆಶ್ಚರ್ಯಕರ ಸಂಗತಿ ಏನಂತೇಳಿದ್ರೆ, ಈ ಕಾವ್ಯಮೀಮಾಂಸೆಯನ್ನು ಇತ್ತ ಭರತ, ಅತ್ತ ಅರಿಸ್ಟಾಟಲ್ ಇಬ್ಬರು ಕೂಡ ವಿಶ್ಲೇಷಣೆ ಮಾಡಿರೋದು, ಚರ್ಚೆ ಮಾಡಿರೋದು ನಾಟಕದ ಪರಿಕಲ್ಪನೆಯ ಹಿನ್ನೆಲೆಯಲ್ಲಿ ಅನ್ನೋದು ಆಶ್ಚರ್ಯಕರ ಸಂಗತಿ. ಭಾರತೀಯ ಅಲಂಕಾರಿಕರಿಗೆ ಕಾವ್ಯ ಮುಖ್ಯವಾಯಿತು, ಆದರೆ ಈ ಪಾಶ್ಚಿಮಾತ್ಯರಿಗೆ ಕಾವ್ಯ ಮತ್ತು ಕವಿ ಇಬ್ಬರು ಕೂಡ ಮುಖ್ಯ ಆಗ್ತಾ ಹೋಗ್ತಾರೆ. ಕವಿ ಬಗ್ಗೆ ಗಂಭೀರವಾದ ಚಿಂತನೆಯನ್ನು ನಡೆಸಿದರು ಪಾಶ್ಚಿಮಾತ್ಯರು. ಆ ಕಾರಣದಿಂದಾಗಿ ಅವರಲ್ಲಿ ಆ ಸೌಂದರ್ಯ ಮೀಮಾಂಸೆ ಅನ್ನೋದು ಕೂಡ ಹುಟ್ಟಿತು. ಆ ಸೌಂದರ್ಯ ಮೀಮಾಂಸೆ ಅನ್ನೋದು ಪಾಶ್ಚಿಮಾತ್ಯರಲ್ಲಿ ಕಾವ್ಯ ಮೀಮಾಂಸೆಯ ಒಂದು ಭಾಗವಾಗಿ ಕೂಡ ಬೆಳೀತಾ ಹೋಯಿತು. ಭಾರತೀಯ ಕಾವ್ಯ ಮೀಮಾಂಸೆಯ ಪರಂಪರೆಯನ್ನು ನಾವು ಅಧ್ಯಯನ ಮಾಡಿದಾಗ ನಾವಿಲ್ಲಿ ಭರತ, ನಂತರದಲ್ಲಿ ಭಾಮಹ, ತಂಡಿ, ವಾಮನ, ಕುಂತಕ, ಮುಮ್ಮಟ, ಅಭಿನವಗುಪ್ತ, ಆನಂದವರ್ಧನ, ರಾಜಶೇಖರ ಈ ಮೊದಲಾದ ಸಂಸ್ಕೃತ ಅಲಂಕಾರಿಕರ ಸೂತ್ರಗಳಲ್ಲಿ, ವೃತ್ತಿಗಳಲ್ಲಿ, ಟೀಕುಗಳಲ್ಲಿ ನಾವು ಈ ಬೆಳವಣಿಗೆಯನ್ನು ಗಮನಿಸ್ತಾ ಹೋಗ್ಬೋದು. ಪಾಶ್ಚಿಮಾತ್ಯರಲ್ಲಿ ಪ್ಲೇಟೋ, ಅರಿಸ್ಟಾಟಲ್, ಹೊರೆಸ್, ಲಾಂಜಿನಸ್, ಶೆಲ್ಲಿ, ಎಲಿಯಟ್ ಈ ಮುಂತಾದ ಮೊದಲಾದ ಕವಿ ಪರಂಪರೆಯಲ್ಲಿ ಈ ಕಾವ್ಯಮೀಮಾಂಸೆಯ ಬೆಳವಣಿಗೆಯನ್ನು ನಾವು ಗಮನಿಸ್ತಾ ಹೋಗ್ಬೋದು. ಕನ್ನಡ ಅಲಂಕಾರಿಗರಾಗಿರ್ತಕ್ಕಂಥ ಮೊದಲಿಗರು ಶ್ರೀ ವಿಜಯ. ಆತನ ಕವಿರಾಜ ಮಾರ್ಗ ಕೃತಿ ಒಂದು ಲಕ್ಷಣ ಗ್ರಂಥನೂ ಕೂಡ ಹೌದು. ನಾಗವರ್ಮ, ಉದಯಾದಿತ್ಯ, ಸಾಳ್ವ, ಕವಿಕಾಮ ಈ ಮೊದಲಾದವರನ್ನು ನಾವು ಸ್ಮರಣೆ ಮಾಡಿಕೊಳ್ಳಲೇಬೇಕಾಗುತ್ತೆ. ಇನ್ನು ನಾವು ಆಧುನಿಕ ಕನ್ನಡ ಕಾಲಘಟ್ಟಕ್ಕೆ ಬಂದರೆ ನಾವು ಆದ್ಯರಾಗಿ ತೀನಂಶ್ರೀ, ಕುವೆಂಪು, AR ಕೃಷ್ಣಶಾಸ್ತ್ರಿ, ಪೂತಿನ, DVG, GS ಶಿವರುದ್ರಪ್ಪನವರು ಈ ಮೊದಲಾದವರ ಲೇಖನ ಮಾಲೆಗಳು ಮತ್ತು ಕೃತಿಗಳಲ್ಲಿ ನಾವು ಕಾವ್ಯಮೀಮಾಂಸೆಯ ಬೆಳೆದು ಬಂದ ಬಗೆಯನ್ನು, ಅದರ ಸ್ವರೂಪವನ್ನು, ಅದರ ವಿಶೇಷತೆಗಳನ್ನು, ವಿಶಿಷ್ಟತೆಗಳನ್ನು, ನಾವು ಸಾರಗಳನ್ನು ನಾವು ಗುರುತಿಸ್ಬೋದಾಗಿದೆ. ಈ ರೀತಿಯಾಗಿ ಹುಟ್ಟು ಮತ್ತು ಬೆಳವಣಿಗೆಯನ್ನು ಕಂಡಂಥ ಈ
ಕಾವ್ಯ ಮೀಮಾಂಸೆ ಇದರ ಸ್ವರೂಪ ನಾವು ಹೀಗೆ ಕಟ್ಟಿಕೊಡ್ಬೋದು ಅಂತ ಅನಿಸುತ್ತೆ. ಒಟ್ಟಾರೆ ಕಾವ್ಯ ಮೀಮಾಂಸೆ ಅನ್ನೋದು ಕಾವ್ಯದ ಸ್ವರೂಪವನ್ನು, ಸ್ವಾರಸ್ಯವನ್ನು ವಿಶ್ಲೇಷಣೆ ಮಾಡುತ್ತೆ ಅನ್ನೋದು ಸ್ಪಷ್ಟವಾಯಿತು. ಈ ಶಾಸ್ತ್ರಕ್ಕೆ ಅಂದರೆ ಭಾರತೀಯರ ಕಾವ್ಯ ಮೀಮಾಂಸೆಗೆ ಸೌಂದರ್ಯ ಶಾಸ್ತ್ರ ಕೂಡ ಒಂದು ಬುನಾದಿ ಆಗಿದೆ ಅಂತೇಳಿ ಗೊತ್ತಾಗ್ತಾ ಹೋಗುತ್ತೆ. ಕಾವ್ಯಕ್ಕೆ ಸಂಬಂಧಿಸಿರೋ ಹಾಗೆ ಕವಿ, ಪ್ರತಿಭೆ, ವ್ಯುತ್ಪತ್ತಿ, ಕಾವ್ಯದ ಆತ್ಮ, ಕಾವ್ಯದ ಪ್ರಸ್ಥಾನಗಳು, ಕಾವ್ಯದ ಪ್ರಯೋಜನಗಳು ಮುಂತಾದವನ್ನು ಇದು ಅಧ್ಯಯನ ಮಾಡುತ್ತೆ. ಭಾರತೀಯ ಕಾವ್ಯ ಮೀಮಾಂಸೆಯ ಪರಂಪರೆ ತತ್ವಜ್ಞಾನದ ಪ್ರಭಾವದಲ್ಲೇ ಬೆಳೆದು ಬಂದರೆ, ಪಾಶ್ಚಿಮಾತ್ಯ ಕಾವ್ಯ ಮೀಮಾಂಸೆ ಕಾವ್ಯ ವಿಮರ್ಶೆಯ ಜೊತೆ ಬೆಳೆದು ಬಂದಿದೆ. ಭಾರತೀಯ ಸಾಹಿತ್ಯದಲ್ಲಿ ಅಲಂಕಾರ ಶಾಸ್ತ್ರದಿಂದ ಕಾವ್ಯ ಮೀಮಾಂಸೆ ಅನ್ನೋದು ಪ್ರವೇಶವನ್ನು ಪಡಿತು. ಪಾಶ್ಚಿಮಾತ್ಯ ಸಾಹಿತ್ಯವು ಸಾಹಿತ್ಯ ವಿಮರ್ಶೆಗೆ ಆದ್ಯತೆ ನೀಡಿದರೆ, ಭಾರತೀಯ ಸಾಹಿತ್ಯವು ಕಾವ್ಯ ಮೀಮಾಂಸೆಗೆ ಮಾತ್ರ ಆದ್ಯತೆಯನ್ನು ನೀಡಿದೆ. ಕಾವ್ಯ ಮೀಮಾಂಸೆ ಅನ್ನೋದು ಭಾವಪ್ರಧಾನವಾಗಿರ್ತಕ್ಕಂಥದ್ದು. ಪಾಶ್ಚಿಮಾತ್ಯ ಕಾವ್ಯ ಮೀಮಾಂಸೆ 3 ಪ್ರಧಾನ ಅಂಶಗಳ ಒಂದು ಸಂಯೋಜಿತ ರೂಪ. 3 ಅಂಶಗಳಲ್ಲಿ ಪ್ರತ್ಯೇಕವಾಗಿ ಕಂಡುಬರುತ್ತೆ. ಒಂದು ಭಾಷಣಶಾಸ್ತ್ರ, ಇನ್ನೊಂದು ಸೌಂದರ್ಯಶಾಸ್ತ್ರ, ಇನ್ನೊಂದು ಮೀಮಾಂಸೆ. ಆದರೆ ಭಾರತೀಯ ಕಾವ್ಯ ಮೀಮಾಂಸೆ ಈ 3ರ ಸಮ್ಮಿಶ್ರಣ ರೂಪ ಅಂತೇಳಿ ಗುರುತಿಸ್ಬೋದು. ಒಟ್ಟಾರೆ ಕಾವ್ಯ ಮೀಮಾಂಸೆ ಅನ್ನೋದು ಸಾಹಿತ್ಯ ಕುರಿತ ಸರ್ವಾಂಗೀಣ, ಸರ್ವತೋಮುಖವಾದ ಪರಾಮರ್ಶನ ಶಾಸ್ತ್ರ ಅಂತೇಳಿ ನಾವು ಹೇಳ್ಬೋದು. ಹೀಗೆ ನಾವು ಭಾರತೀಯ ಕಾವ್ಯ ಮೀಮಾಂಸೆಯನ್ನು, ಕಾವ್ಯ ಪರಂಪರೆಯನ್ನು ಅಧ್ಯಯನ ಮಾಡುವ ಪೂರ್ವದಲ್ಲಿ ಬುನಾದಿ ಅಂಶವಾಗಿ ನಾವು ಕಲಿಬೇಕಾಗುತ್ತೆ. ಇದನ್ನು ಆಧಾರವಾಗಿಟ್ಟುಕೊಂಡು ಮುಂದೆ ಕವಿ, ಕಾವ್ಯ, ಸಹೃದಯ, ಪ್ರತಿಭೆ, ವ್ಯುತ್ಪತ್ತಿ, ಅಭ್ಯಾಸ, ಅಲಂಕಾರ ಪ್ರಸ್ಥಾನಗಳು, ರಸ, ಧ್ವನಿ, ಔಚಿತ್ಯ ಈ ಮುಂತಾದ ಅಂಶಗಳನ್ನು ನಾವು ಅಧ್ಯಯನ ಮಾಡಲಿಕ್ಕೆ ಸಾಗ್ತಾ ಹೋಗ್ತೇವೆ. ಮತ್ತೊಂದು ಅಂಶದೊಟ್ಟಿಗೆ ಮುಂದಿನ ಅವಧಿಯಲ್ಲಿ ಚರ್ಚೆ ಮಾಡೋಣ. ಧನ್ಯವಾದ.